ನಮ್ಮ ನಿರೀಕ್ಷಣ ಅಂಬಿಗರ ಚೌಡಯ್ಯನವರ ಆ, ಈ ಭವನ ಏನ್ ನಿರ್ಮಾಣ ಆಗ್ತಾ ಇದೆ, ಇದು ಸ್ಥಗಿತ ಆಕೇಶಿ ಒಂದು 6-7 ತಿಂಗಳಾಯ್ತು ಇವಾಗ. ಸೊ ಇವತ್ತಿನ ನಮ್ಮ ನೂತನ ಅಧ್ಯಕ್ಷರಾಗಿ ನಮ್ಮ ಶಿವಕುಮಾರ್ ಯಾಗಪುರ ಅವ್ರನ್ನ ಆಯ್ಕೆ ಮಾಡಿದಾದ ನಂತರ ಚಿತ್ತಾಪುರಲ್ಲಿ ಇರ್ತಕ್ಕಂಥ ಕೂಲಿ ಸಮಾಜದ ಆಗುವುಗಳ ಚಿಕ್ಕ ಸಣ್ಣ ಪುಟ್ಟ ಕಾರ್ಯಗಳಾಗಿರ್ಬೋದು, ನಮ್ಮ ಮೂರ್ತಿ ಪ್ರತಿಷ್ಠಾಪನೆ, ನಮ್ದೆಲ್ಲರದ್ದು ಕನಸಿರ್ತಕ್ಕಂಥ ಕೆಲಸ ಆಗಿರ್ಬೋದು, ನಮ್ಮ ಲಾಡ್ಜಿಂಗ್ ಕ್ರಾಸ್ ಹತ್ರ ಇರುವ TC ಸ್ಥಳಾಂತರ ಆಗಿರ್ಬೋದು, ಇವತ್ತಿನ ಜೀವನ ನಾವು ಇಲ್ಲಿ ಬಂದಿದ್ದ ಕಾರಣ ಏನಪ್ಪಾ ಅಂತಂತಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಭವನ ಬಿಟ್ರೆ ಇಡೀ ಕಲಬುರಗಿ ಡಿಸ್ಟಿಕ್ ಅಲ್ಲಿ ಇಂಥ ದೊಡ್ಡ ನಾವು ಭವನ ನಾವು ನೋಡ್ತಿದ್ದೀವಪ್ಪ ಅಂತಂದ್ರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಕೊಡುಗೆ ಅಂತ ನಾವು ಕೂಲಿ ಸಮಾಜ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಮೊದಲನೇದಾಗಿ. ಅದೇ ರೀತಿಯಲ್ಲಿ ಈಗ ಇದೇನ ಕಟ್ಟಡ ಸ್ಥಗಿತವಾಗಿ ನಿಂತಿದೆ, ಕಾಮಗಾರಿ ಚಾಲೂನೇ ಇದೆ. ಒಂದು ಕಾಮಗಾರಿ ಸ್ಪೀಡಪ್ ಹಾಕಿಸಿ ಆದಷ್ಟು ಬೇಗ ಇದನ್ನ ನಿರ್ಮಾಣ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡಿದ್ರೆ ನಮ್ಮ ಜನತೆಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಗೂ ಆಗ್ತದ, ನಮ್ಮ ಜನತೆಗೆ ಒಂದು ಉಪಯೋಗ ಬರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಲಗ್ನ ಮುಹೂರ್ತ ಆ ತರತಕ್ಕಂಥ ಕಾರ್ಯಕ್ರಮಗಳಿಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಕ್ ಇಷ್ಟಪಡ್ತೀವಿ. ಜೊತೆಯಲ್ಲಿ ಇವತ್ತು ಸಂಘಟನಾತ್ಮಕ ಅಂತ ವಿಷಯ ಅಂತ ಬಂದ್ರೆ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿ ನೂತನವಾಗಿ ಶಿವಕುಮಾರ್ ಯಾಗಪುರ ಅಧ್ಯಕ್ಷ ಆದ್ಮೇಲೆ ಇಡೀ ತಾಲೂಕಿನಿಂದ ನಮ್ಗೆ ಒಳ್ಳೆ ಶ್ಲಾಘನೆ ಬರ್ತಾ ಇದೆ, ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಲ್ಲ ಯುವಕರ ಬಳಗ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ನಮಗೆ ಬೆನ್ ತಟ್ಟಕ್ಕಂತ ಕೆಲಸ ಹಿಂದೆ ನಮಗೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳ್ಬೇಕೇನಪ್ಪಾ ಅಂತಂದ್ರ, ಇವಾಗ ಇನ್ನೊಂದು ಟೀಮ್ ಆಗಿದೆ, ಸ್ವಯಂ ಘೋಷಿತ ಟೀಮ್ ಅಲ್ಲಿ ಆಗಿದೆ 6-7 ಜನ ಕಲ್ತ್ಕೊಂಡ್ ಕೇಸಿ. ಇವತ್ತೆಲ್ಲ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಮತ್ತಂತಿಗೆ ನಮ್ಮ ನಿಗಮದ ನಿರ್ದೇಶಕರಾಗಿರ್ಬೋದು, ಮತ್ತೆ ನಮ್ಮ ತಿಪ್ಪಣ್ಣಪ್ಪ ಕಮ್ಮಗ್ನೂರ್ ಸಾಹೇಬ್ರು MLC-ಗಳಾಗಿರ್ಬೋದು, ಸರ್ಕಾರದಿಂದ ಮತ್ತು ಅಂತೆ ಎಲ್ಲ ಮೊದಲಿನಿಂದ ಯಾವ ರೀತಿ ನಮ್ದು ರೀತಿ ಬಂದಿತ್ತು ಅದೇ ರೀತಿಯಾಗಿ ಅಧ್ಯಕ್ಷ ರಾಕೇಶಿ ನಾವು ಶಿವಕುಮಾರ್ ಯಾಗಪುರ ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲರೂ ಮೆಚ್ಚತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾನು ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜೊತೆಯಲ್ಲಿ ಇವ್ರ ಕೈ ಮೇಲೆ ಇವತ್ತಿನ ದಿನ ನಾವು ಪ್ರಿಯಾಂಕ್ ಸಾಹೇಬ್ರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂತಂದ್ರೆ, ಲಾಡ್ಜಿಂಗ್ ಕ್ರಾಸ್ ಹತ್ರ ಅದನ್ನ ಅಂಬಿಗರ ಚೌಡಯ್ಯನ ವೃತ್ತ ಅಂತ ನಾಮಕರಣ ಮಾಡಿ ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಒಕ್ಕೋರ್ನ ಕೂಲಿ ಸಮಾಜ ಧ್ವನಿಯಿಂದ ಇವತ್ತಿನ ನಾವು ಅವರಿಗೆ ಮನವಿ ಮಾಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಸರ್ಕಾರ ನಮ್ದಿಲ್ಲ, ನಾವು ಒಂದೇ ಒಂದ್ ಕಾರಣಕ್ಕೆ ಇದು ಆಗಲ್ಲ, ಸರ್ಕಾರ ಬಂದ್ಮೇಲೆ ನೋಡೋಣ ಅಂತ ನಮ್ಮ ಕೂಲಿ ಸಮಾಜದವ್ರು ಹೇಳಿದ್ರು. ಇವತ್ತು ಸರ್ಕಾರನು ನಮ್ದೇ ಇದೆ, ಇಲ್ಲಿ MLA ತಾವೇ ಇದೀರಿ, ತಾವು ಮನಸ್ಸು ಮಾಡಿದ್ರೆ ನಮ್ಗೊಂದು 10 ದಿನದ ಕೆಲಸ ಅಲ್ಲ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನಮಗ್ ಪರ್ಮಿಷನ್ ಕೊಡೋಕೆ. ಅದನ್ನ ತಾವು ಆದಷ್ಟು ಬೇಗ ನಮ್ಮ ಕೂಲಿ ಸಮಾಜದ ಒಂದು ದೊಡ್ಡ ಕನಸಿದೆ, ಎಲ್ಲ ಶರಣರ ಪ್ರತಿಮೆಗಳು ಇವತ್ತು ಚಿತ್ತಾಪುರ ತಾಲೂಕದಲ್ಲಿ ಇದೆ. ಅದೇ ಪ್ರಕಾರ ನಮ್ಮ ಕೂಲಿ ಸಮಾಜ ಎಷ್ಟು ದೊಡ್ಡ ಸಮಾಜ ಇದ್ರು, ಇಷ್ಟು ವರ್ಷ ಆದ್ರೂ ನಮಗ ಅಂಬಿಗರ ಚೌಡಯ್ಯನ ಮೂರ್ತಿ ಇಲ್ಲ. ಆ ಮೂರ್ತಿ ಪ್ರತಿಷ್ಠಾಪನೆಗೆ ನಮಗ ಆದಷ್ಟು ಬೇಗ ನಮಗ್ ಮನ್ನಣೆ ಕೊಟ್ಟು ಆ ಜಾಗನ ನಮ್ಮ ಸಮಾಜ ಮೇಲೆ ಮಾಡಿಕೆಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಡಲು ನಾವು ಮನವಿ ಮಾಡ್ತಾ ಇದೀವಿ ಈ ಮೂಲಕ. ಜೊತೆಯಲ್ಲಿ ಆದಷ್ಟು ಬೇಗ ಅಂದ್ರೆ ಈ ಕೆಲವೇ ದಿನಗಳಲ್ಲಿ ಮಾಡ್ತೀನಿ ಅಂತಕ್ಕಂಥದ್ದು ನಾವು ಕೆಲವೊಂದ್ಸರ್ತಿ ಭೇಟಿಯಾದಾಗ ಪ್ರಿಯಾಂಕ್ ಸಾಹೇಬ್ರು ನಮ್ಗೆ ಹೇಳಿದ್ರು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಆದಷ್ಟು ಬೇಗ ಅದನ್ನ ನಮ್ಮ ಭವನ ಕಂಪ್ಲೀಟ್ ಮಾಡ್ಕೇಸಿ ನಮ್ಮ ಸಮಾಜಕ್ಕೆ ಒಪ್ಪಿಸ್ಬೇಕಂತ ನಮ್ಮ ಇಡೀ ಕೂಲಿ ಸಮಾಜದ ವತಿಯಿಂದ ಮನವಿ ಮಾಡ್ತಾ ಇದೀವಿ. ಪ್ರತಿಯೊಂದು ವಲಯಗಳಿಂದ ಎಲ್ಲಾ ಮುಖ್ಯ ಮುಖಂಡರು ಜೊತೆಲಿ ಮತ್ತೆ ಹಿರಿಯ ಮುಖಂಡರು ಮತ್ತೆ ವಿಶೇಷವಾಗಿ ಎಲ್ಲ ಯುವ ಬಳಗ ಈ ಟೀಮ್ ಜೊತೆ ಸೇರ್ಕೊಂಡು ಕೆಲಸಕ್ಕೆ ನಾವು ದುಡಿಬೇಕಂತ ಏನ್ ಮುಂದೆ ಹೋಗ್ತಾ ಇದೆ, ಅದಕ್ಕೆ ನಾವು ಶಕ್ತಿಯಾಗಿ ಹಿಂದೆ ನಿಂತಕ್ಕಂಥ ಕೆಲಸ ನಡೀತಾ ಇದೆ. ಇದೇ ರೀತಿಯಾಗಿ ಚಿತ್ತಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ದಿನದಲ್ಲಿ ಚಿತ್ತಾಪುರ ತಾಲೂಕು ಗಟ್ಟಿಯಾಗಿ ನಿಲ್ಲುತ್ತೆ, ಸಂಘಟನೆ ಗಟ್ಟಿ ಆಗುತ್ತೆ. ಅದೇ ರೀತಿಯಾಗಿ ನಾವು ಸಮಾಜಕ್ಕೆ ಪೂರ್ವಕವಾಗಿ ನಾವು ದುಡಿತೀವಿ ಅಂತಕ್ಕಂಥದ್ದು ಮಾತನ್ನ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಇವಾಗ ಇಲ್ಲಿವರೆಗೂ ಇರದೇ ಇರ್ತಕ್ಕಂಥದ್ದು ಅಂದ್ರೆ ಅಧಿಕಾರ ಹಸ್ತಾಂತರ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಇಲ್ಲಿವರೆಗೂ ನಮ್ಮ ಚಿತ್ತಾಪುರ ತಾಲೂಕು ಕೂಲಿ ಸಮಾಜ ಎಲ್ಲ ಅದು ಇದ್ದಿಲ್ಲ. ಕಾಟಾಚಾರಕ್ಕೆ ಏನೋ ನಮ್ದು ಮರ್ಯಾದೆ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು, ಏನೋ ನಾವೇ ನಮ್ದಿಲ್ಲಿ ಅಂತಕ್ಕಂಥದ್ದಕ್ಕೆ ಏನೋ ಒಂದು ಹುಟ್ಟಾಗ್ತಾ ಇದ್ದಾರೆ. ಸೊ ಇವಾಗ ನಾನು ಯೂತ್ ಅಧ್ಯಕ್ಷ ಇದ್ದೀನಿ. ಈಗ ಯೂತ್ ಅಧ್ಯಕ್ಷರು ನೆಕ್ಸ್ಟ್ ನಾವು ಆಯ್ಕೆ ಮಾಡ್ತಾ ಇದೀವಿ 2-3 ದಿನದಲ್ಲಿ. ಯೂತ್ ಅಧ್ಯಕ್ಷರು ಆಗ್ತಕ್ಕಂಥ ಅವ್ರಿಗೆ ಅಧಿಕಾರ ಹಸ್ತಾಂತರ ನನ್ನಿಂದನೇ ಆಗ್ಬೇಕು ಅದು. ಯಾಕಂದ್ರೆ ನಾನೇ ಇವಾಗ ನಿಕಟಪೂರ್ವ ಅಧ್ಯಕ್ಷ ಇರೋದು. ಇದೇ ತರ ಮಾಡಿ ದಿಕ್ಕು ತಪ್ಪಿಸ್ತಾ ಇದಾರೆ. ಅವ್ರ ಮಾತಿಗೆ ಬೆಲೆ ಕೊಡದೆ ಸಮಾಜ ಅದು ಒಂದು ಸ್ವಯಂ ಘೋಷಿತ ಅಂದ್ರೆ 6 ಜನ ಕಲ್ತ ಘೋಷಣೆ ಮಾಡ್ತಕ್ಕಂಥ ಒಂದು ಸ್ವಯಂ ಘೋಷಿತ ಟೀಮ್ ಒಂದಿದೆ, ಅದಕ್ಕೆ ಬೆಲೆ ಕೊಡದೆ ಸಮಾಜ ಸಂಘಟನೆ ಸಲುವಾಗಿ ಸಮಾಜ ಸಲುವಾಗಿ ದುಡಿಯೋರಿಗೆ, ಸಮಾಜ ಸಂಘಟನೆ ಮಾಡೋರು ಹಿಂದೆ ಸಮಾಜ ಇರ್ಲಿ, ಸಮಾಜ ಈ ಮಾತಿಗೆ ಬೆಲೆ ಕೊಟ್ಟು ಸಮಾಜನ ಮುಂದೊಯ್ತಕ್ಕಂಥ ದೃಷ್ಟಿಕೋನದಿಂದ ಎಲ್ಲರೂ ನೋಡಿ ನಿರ್ಣಯ ತಗೊಂಡು ಸಮಾಜಕ್ಕೆ ಬೆಂಬಲವಾಗಿ ಎಲ್ಲರೂ ನಾವು ನಿಲ್ತೀರಿ ಅಂತ ಈ ನಮ್ಮ ನೂತನ ಅಧ್ಯಕ್ಷರಂತ ಶಿವಕುಮಾರ್ ಯಾಗಪುರ ಅವರ ಎಲ್ಲ ನಮ್ಮ ನಿಯೋಗದಿಂದ ಎಲ್ಲಾ ಕೂಲಿ ಸಮಾಜ ಜನತೆಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿವರೆಗೂ ಆಗದೆ ಇರ್ತಕ್ಕಂಥ ಚಿತ್ತಾಪುರ ತಾಲೂಕಿನ ಕೂಲಿ ಸಮಾಜದ ಎಲ್ಲಾ ಕೆಲಸಗಳು
ಆದಷ್ಟು ಬೇಗ ಅಂದ್ರೆ ತ್ವರಿತಗತಿಯಲ್ಲಿ ಆಗಿ ಸಮಾಜ ಸುಧಾರಣೆ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ. ಅದಕ್ಕೆ ತಮ್ದೆಲ್ಲ ಆಶೀರ್ವಾದ ಇರಬೇಕು, ತಮ್ದೆಲ್ಲ ಬೆಂಬಲ ಇರಬೇಕಂತ ಈ ನಮ್ಮ ಚಿತ್ತಾಪುರ ಕೂಲಿ ಸಮಾಜದ ಮೂಲಕ, ನಮ್ಮ ಪತ್ರಿಕಾ ಮಾಧ್ಯಮದವರ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡ್ತಾ, ಸಮಾಜ ಒತ್ತು ಕೊಡಿ, ಸಮಾಜಕ್ಕೆ ಒಗ್ಗಟ್ಟು ಮಾಡಿಕೆಸಿ ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಒಂದ್ ಮಾತು ಹೇಳಕ್ಕೆ ಇಷ್ಟ. ನಮಗೆ ಈಗ ನಮ್ಮೆಲ್ಲ ನಂಬಿಕೆ ಇಟ್ಟು ದಿನಾಂಕ 2ನೇ ತಾರೀಕು ನೂತನ ಅಪೇಕ್ಷೆ ಮಾಡಿದ್ರೆ ನಮ್ಗೆ ಮಾಡೋದ್ರಿಂದ ಕೂಡ ನಾವು ಎಣ್ಣೆ ಕೂಡದೇ ಖಾಲಿಗೆ ಕಟ್ಕೊಂಡು ಎಲ್ಲ ಆಫೀಸ್ಗಳಲ್ಲಿ ಹೋಗಿ ಈಗಾಗಲೇ ತಹಸೀಲ್ದಾರ್ ಮನೆಗೆ ಕೊಟ್ಟಿದ್ದೀವಿ ಮತ್ತು ಜಸ್ಕಮ್ ಅಧಿಕಾರಿಗಳಿಗೆ ಮನೆ ಕೊಟ್ಟಿದ್ದೀವಿ. ಅವರು ಕೂಡ ಸ್ಪಂದನೆ ಮಾಡಿ ಅವರು ನಮಗೊಂದು ಇದು ಲೆಟರ್ ಕಳಿಸಿದ್ದಾರೆ. ಜಸ್ಕಮ್ ಅಧಿಕಾರಿಗಳು ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಅದಕ್ಕೆ ತೆಗೆಯುವಂಥ ಕೆಲಸ ಮಾಡಕ್ಕೆ ಒಂದು ಆರ್ಡರ್ ಕದ್ದು ಕೊಟ್ಟಿದ್ದಾರೆ. ತೋರಿಸಿದ ನಮ್ಗೆ ಇನ್ನೊಂದು ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಸಾಹೇಬರಿಗೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ದಯವಿಟ್ಟು ಇಷ್ಟು ಭವ್ಯವಾದ ಬಿಲ್ಡಿಂಗ್ ಹಾಕ್ತೇವೆ. ಆದಷ್ಟು ಜಲ್ದಿ ಆಯ್ತು ಅಂದ್ರೆ ಎಲ್ಲ ಸುತ್ತಮುತ್ತ ಗ್ರಾಮದವರಿಗಾಗಲಿ ನಮ್ಮ ತಾಲೂಕುದವರಿಗಾಗಲಿ ಅನುಕೂಲ ಆಗ್ತದೆ. ದಯವಿಟ್ಟು ಆದಷ್ಟು ಬೇಗ ಮಾತುಕೊಟ್ಟರೆ ನಾವು ಅದಕ್ಕೆ ತೆರವನಾಗಿರ್ತೀವಿ ಅಂತ ಹೇಳಿ ಇನ್ನೊಂದ್ಸಲ ಮನವಿ ಮಾಡ್ತಿದ್ದೀವಿ. ಮತ್ತು ಈಗಾಗಲೇ ಅದು ಲಾಜಿಂಗ್ ಕ್ಲಾಸ್ ಹತ್ರ ಬಣ್ಣ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಧ್ವಜಸ್ತಂಭ ಕಟ್ಟಿ ಕೂಡ ಹಳೇದಾಗಿತ್ತು, ಮತ್ತೆ ಹೊಸ ಕಟ್ತಾ ಇದ್ದೀವಿ. ನಮ್ಗೆ ಏನು ನಮ್ಗೆ ಹಿರಿಯರು ಜವಾಬ್ದಾರಿ ಕೊಟ್ಟರೆ ನಮ್ಗೆ ಅಧ್ಯಕ್ಷ ಅಂತ ಹೇಳಿ ನಮ್ಮ ಅವ್ರ ಜವಾಬ್ದಾರಿಯನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ಕೆಲಸ ನಾನು ಮಾಡ್ತೀನಿ. ಲೆಟರ್ ಕೊಟ್ಟಿದ್ದಾರೆ, ಆಲ್ರೆಡಿ ಇಮಿಡಿಯೇಟ್ ಆಗಿ ಸ್ಥಳಾಂತರ ಆಗುತ್ತೆ. ಅಷ್ಟೆಲ್ಲ ಓಡಾಡೋದು ನಮ್ಮ ಜೊತೆ ಇದು ತಾಲೂಕಿನೇ ಇದೆ. ಆ ಬಣ್ಣ ಈ ಬಣ್ಣ ಏನಿಲ್ಲ ನಮ್ಮಲ್ಲಿ, ಎಂಟಿ ಬಣ್ಣ ಕೂಲಿ ಸಮಾಜದ್ದು ಏನೇನಿದ್ರು ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ತಮ್ಮ ಸಹಕಾರ ಬೇಕು ಅಂತ ಹೇಳಿ